ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಇಡಿ ಶಾಕ್ ಕೊಟ್ಟಿದೆ. ಈ ಇಡಿ ದಾಳಿಯಿಂದಾಗಿ ಲೋಕಸೇವಾ ಆಯೋಗ ಕಳಂಕ ಮುಕ್ತ ಆಗಲಿ, ಕೆಪಿಎಸ್ಸಿ ವಿರುದ್ಧ ದೂರು ಕೊಟ್ಟಂತಹ ಅಭ್ಯರ್ಥಿ ಭಾವನಾ ಮಾತನಾಡಿರೋದಿದೆ. ಮುಂದೆ ಈ ರೀತಿ ಆಗಬಾರದು, ಹಗರಣ ಮುಕ್ತ ಕೆಪಿಎಸ್ಸಿ ಆಗಬೇಕು, ಆಯೋಗದಲ್ಲಿರುವ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗಲೇಬೇಕು, ನನ್ನಂಥ ಸಾವಿರಾರು ಅಭ್ಯರ್ಥಿಗಳಲ್ಲಿ ಭರವಸೆ ಮೂಡಬೇಕು ಅಂತ ಮಾತನಾಡಿದ್ದಾರೆ. ಸೊ KPSCಯಲ್ಲಿ ವೆಟನರಿ ಆಫೀಸರ್ ಎಕ್ಸಾಮಲ್ಲಿ ಹಗರಣ ನಡೆದಿತ್ತು ಅಂತ ಎಲ್ಲ ಕಡೆ ಸುದ್ದಿಯಾಗಿತ್ತು. ಅದೇ ಥರ ಬೇರೆ ಎಕ್ಸಾಮ್ಗಳು PSI ಆಗಲಿ, PDO ಆಗಲಿ, KS ಎಕ್ಸಾಮಲ್ಲೆಲ್ಲ ನಡೆದಿದೆ ಅಂತ ಇದೆ. ಸೊ ಈಗೇನು ಇಡಿ ರೈಡ್ ಆಗಿದೆ ಅದೆಲ್ಲೋ ನಮಗೆ ಹೊಸ ಭರವಸೆ ಇದ್ದಂಗೆ ಸರ್ಕಾರ ನಮ್ಮ ಪರ ಒಲವು ತೋರಿಸ್ತಾ ಇದೆ ಅಂತ. ಅದ್ರ ಜೊತೆಗೆ CID ತನಿಖೆನೂ ಆಗ್ತಾ ಇದೆ. ಯಾರ್ಯಾರು ಇದರಲ್ಲಿ ಕಲ್ಪ್ರಿಟ್ಸಿದಾರೋ ಅವರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ಸೊ ಏನು ಅಂದರೆ ಮುಂದೆ ಈ ಥರ ಆಗಲ್ಲ. ಸೊ ಆವಾಗ ಯಾರೇ KPSCಯಲ್ಲಿ ಬಂದರೂ ಓಕೆ ಇವ್ರು ಮೆರಿಟಿಂದ ಬಂದಿದ್ದಾರೆ ಅಂತ ಅಂತಾರೆ ಹೊರತು ದುಡ್ಡಿಂದ ಬಂದಿದ್ದಾರೆ ಅನ್ನೋದಿರಲ್ಲ. KPSC ಅನ್ನೋದು ಒಂದು ಆ್ಯಪಲ್ ಇದ್ದಂಗೆ, ಒಂದು ಹುಳು ಇದ್ರೂ ಒಂದು ಹುಳು ಬಂದು ಹಣ್ಣೊಳಗಡೆ ಇದು ಮಾಡಿಕೊಂಡ್ರು ಆ ಹಣ್ಣೆ ಕೊಳ್ತೋಗುತ್ತೆ. ಅದೇ ಥರ KPSCಯಲ್ಲೂ ಒಬ್ಬರು ಮೆಂಬರ್ ಆ ಥರ ಇದ್ರೂ ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.